ಕಾಡಿನಲ್ಲಿ ಮೊಲಗಳೆಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ವು. ಗೆಳೆಯರೇ, ನಮ್ಮ ಕಾಡಿನಲ್ಲಿ ನೀರು ಮತ್ತು ತಿಂಡಿಯ ಅಭಾವ ಇದೆ. ಮುಂದಿನ ಕಾಲದಲ್ಲಿ ನೀರು ಮತ್ತು ತಿಂಡಿಯ ವ್ಯವಸ್ಥೆ ಎಲ್ಲಿಂದ ಮಾಡೋದು? ಅದಕ್ಕೆ ನಾವು ಚಿಂತೆ ಯಾಕೆ ಮಾಡೋದು? ಅಕ್ಕಪಕ್ಕದಿಂದ ಮಾಡೋಣ. ಅಕ್ಕಪಕ್ಕದ ಕಾಡಿಗೆ ಹೋಗುವ ಅನುಮತಿ ಇಲ್ಲ ನಮ್ಗೆ. ಅಕ್ಕಪಕ್ಕದ ಕಾಡಿನಲ್ಲಿ ಬೇಡ, ಆದ್ರೆ ಕಾಡಿನ ಹೊರಗಡೆ ನಾವು ಅನ್ನವನ್ನು ಹುಡುಕ್ಬೋದಲ್ವಾ? ಕಾಡಿನ ಹೊರಗಡೆ ಹೋಗುವುದು ಅಪಾಯಕಾರಿಯಾಗಿದೆ. ಅರೆ, ಅಪಾಯಕ್ಕೇನು ಹೆದರುದು? ನಾವಂತೂ ಖತರೋಂಕಿ ಕಿಲಾಡಿ. ಚಿಂಟು ಬಾಯ್, ಇದ್ ಹೇಳೋದು ಸುಲಭ, ಆದ್ರೆ ಮಾಡೋದು ತುಂಬಾ ಕಷ್ಟ. ನಮ್ಮಲ್ಲಿ ಧೈರ್ಯ ಇದ್ರೆ ನಾವು ಗೆಲ್ಲಬಹುದು. ನೀನು ಹೇಳ್ತೀಯ, ಆದ್ರೆ ನಾವು ಕಾಡಿನ ಹೊರಗಡೆ ಹೋಗಲು ಸಿದ್ಧರಿದ್ದೇವೆ. ಎಲ್ಲಾ ಪ್ರಾಣಿಗಳಿಗೂ ತಮ್ಮ ತಮ್ಮ ಇಲಾಖೆಗಳಿದ್ವು. ಯಾರೂ ಕೂಡ ಅವರ ಇಲಾಖೆ ಬಿಟ್ಟು ಬೇರೆ ಕಡೆಗೆ ಹೋಗೋ ಆಗಿರ್ಲಿಲ್ಲ. ಆದ್ರೆ ಇಲ್ಲಿ ಊಟ ತಿಂಡಿಗೆ ಸ್ವಲ್ಪ ಕಷ್ಟ ಆಗಿದ್ರಿಂದ ಎಲ್ರೂ ಚಿಂತೆಯಲ್ಲಿದ್ರು. ನಡೀರಿ ಗೆಳೆಯರೇ, ಆಹಾರವನ್ನು ಹುಡುಕುತ್ತಾ ಕಾಡಿನ ಹೊರಗಡೆ ಹೋಗೋಣ. ಹೋಗೋಣ. ಎಲ್ಲಾ ಮೊಲಗಳು ಮತ್ತು ಇಲಿಗಳು ಸೇರ್ಕೊಂಡು ಬೇರೆ ಕಾಡಿಗೆ ಹೋಗ್ತಾರೆ. ಆದ್ರೆ ಅಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ವಾಸವಾಗಿದ್ದಾವೆ. ಈ ಕಾಡಿನಲ್ಲಿ ಎಲ್ಲಾ ಕಡೆ ಪ್ರಾಣಿಗಳು ವಾಸಿಸ್ತಾವೆ. ಇನ್ನು ಆಹಾರ ಎಲ್ಲಿ ಹುಡುಕೋದು? ಬದುಕಿ ಉಳಿಬೇಕಾದ್ರೆ ಎಲ್ಲಾ ಕಡೆಯನ್ನು ಹುಡುಕಲೇಬೇಕು ನಾವು. ಆದ್ರೆ ಈ ಕಾಡು ಎಷ್ಟು ದೊಡ್ಡದಿದೆ, ಆಹಾರ ಹುಡ್ಕೊಂಡು ಎಲ್ಲೆಲ್ಲೂ ಹೋಗ್ಬೇಕು. ನಡೀರಿ ಗೆಳೆಯರೇ, ಮುಂದೆ ಎಲ್ಲಾದ್ರೂ ಒಳ್ಳೆ ಜಾಗ ಸಿಗ್ಬೋದು. ಎಲ್ಲಾ ಮೊಲ ಮತ್ತು ಇಲಿಗಳು ಕಾಡಲ್ಲೆಲ್ಲ ಹುಡುಕ್ತಾರೆ ಊಟ ತಿಂಡಿಗಾಗಿ. ರಾತ್ರಿ ಆದ್ರೂ ಕೂಡ ಏನು ತಿನ್ನೋಕ್ ಸಿಗಲ್ಲ ಅವರಿಗೆ. ರಾತ್ರಿ ಆಯ್ತು, ಇವತ್ತು ಹಸಿವಿನಲ್ಲಿ ಮಲಗಬೇಕಾ? ಎಲ್ರೂ ಬೇಜಾರದಿಂದ ಅಲ್ಲೇ ನೆಲದ ಮೇಲೆ ಮಲ್ಕೊಳ್ತಾರೆ. ಮರುದಿನ ಬೆಳಗ್ಗೆ ಈ ಚಿಂಟು ಮೊಲ ನಿದ್ದೆಯಿಂದ ಎದ್ದೇಳುತ್ತೆ. ಅದಕ್ಕೆ ದೂರದಿಂದ ಒಂದು ಈ ಕೆರೆ ಕಾಣಿಸುತ್ತೆ. ವಾಹ್, ನೀರು ಸಿಕ್ಕಿತು. ಗೆಳೆಯರೇ ಹೇಳಿ, ನೋಡಿ, ನಮ್ಗೆ ನೀರು ಸಿಕ್ಕಿತು. ಎಲ್ರೂ ನಿದ್ದೆಯಿಂದ ಎದ್ದ ಕೂಡ್ಲೆ ಈ ನೀರನ್ನೇ ನೋಡ್ತಾರೆ. ಗೆಳೆಯರೇ, ಕೆರೆ ಕಡೆ ಹೋಗೋಣ. ನಿಲ್ಲಿ, ಅಲ್ಲಿಗೆ ಹೋಗೋಕ್ ಮುಂಚೆ ನಾವು ಆ ಜಾಗ ಯಾರಿಗೂ ಸೇರಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಳ್ಬೇಕು. ಬೂರಾ ಸರಿ ಹೇಳ್ತಿದ್ದಾನೆ. ಕಾಡಿನ ಕಾನೂನು, ಹೊರಗಿನವರು ಯಾವ ಇಲಾಖೆಗೂ ಹೋಗಕೂಡದು. ಅರೆ, ಆದ್ರೆ ಇದು ಬೇರೆ ಕಾಡು. ಈ ಕಾಡಿನಲ್ಲೂ ಆ ಕಾನೂನು ಇರುತ್ತಾ? ಏನಾಗುತ್ತೆ ನೋಡೋಣ, ಹೋಗೋಣ. ಒಂದು ವೇಳೆ ಈ ಇಲಾಖೆ ಯಾರ್ದು ಆಗದಿದ್ರೆ ನಮ್ಮ ಇಲಾಖೆ ಆಗುತ್ತೆ ಅಲ್ವಾ? ಎಲ್ರೂ ನಂತರ ಆ ಕೆರೆ ಬಳಿಗೆ ಹೋಗ್ತಾರೆ. ಅಲ್ಲಿ ತಲುಪಿದ ಕೂಡ್ಲೆ ಅಲ್ಲಿ ಹೋಗಿ ನೋಡಿದ್ರೆ ಈ ಕೆರೆಯ ಆ ಬದಿಯಿಂದ ಬಹಳಷ್ಟು ಈ ಆಮೆಗಳು ಬರ್ತಾ ಇದ್ದಾವೆ. ಯಾರು ನೀವೆಲ್ಲ? ಮತ್ತೆ ನಮ್ಮ ಈ ಇಲಾಖೆಗೆ ಯಾಕೆ ಬಂದಿದ್ದೀರಿ? ನಾವು ಆಹಾರವನ್ನು ಹುಡುಕೊಂಡು ಇಲ್ಲಿಗೆ ಬಂದಿದ್ದೇವೆ. ಆದ್ರೆ ಇಲ್ಲಿ ಆಹಾರ ನಮ್ಗಾಗಿ ಇದೆ. ಹೊರಡಿ ಇಲ್ಲಿಂದ. ಈ ಆಮೆ, ಜಾಸ್ತಿ ಹುಷಾರಿ ತೋರಿಸ್ಬೇಡ, ತಿಳಿತಾ? ಆದಷ್ಟು ಬೇಗ ಈ ಆಮೆಗಳ ಹಿಂಡನ್ನು ಹಿಡ್ಕೊಂಡು ಹೋಗಿ ಇಲ್ಲಿಂದ. ಒಂದ್ ವೇಳೆ ನಾವು ಹೋಗದಿದ್ರೆ ಏನ್ ಮಾಡ್ತೀಯಾ? ಎಲ್ಲರಿಗೂ ಹೊಡೆದು ಚರ್ಮ ಸುಲಿತೇನೆ ನಾನು. ತಲೆಯಲ್ಲಿ ಒಂದು ಕೂದಲಿಲ್ಲದವ ಗಂಜ, ಇದು ನಮ್ಮ ಇಲಾಖೆ. ಹೊರಡಿ ಇಲ್ಲಿಂದ. ಇಬ್ಬರಲ್ಲೂ ವಾದ ವಿವಾದ ನಡೆಯುತ್ತೆ. ನಿಲ್ಲಿ ಗೆಳೆಯರೇ, ಮಕ್ಕಳ ತರ ಜಗಳಾಡ್ತಿದ್ದೀರಾ? ನೋಡು ಆಮೆ, ನನ್ಗೊತ್ತು ಈ ಇಲಾಖೆ ಯಾರ್ದು ಅಲ್ಲ ಅಂತ. ನಾವಿಬ್ರು ಈ ಇಲಾಖೆಗೆ ಈಗಷ್ಟೇ ಬಂದಿದ್ದೇವೆ. ಆದ್ರೆ ನಾವು ನಿಮ್ಗಿಂತ ಮುಂಚೆ ಇಲಾಖೆಗೆ ಬಂದಿದ್ದೇವೆ. ಹಾಗಾಗಿ ಇಲಾಖೆ ನಮ್ದು. ಇಲ್ಲ, ಈ ಇಲಾಖೆ ನಮ್ದು. ಅರೆ, ಅದ್ ಹೇಗೆ ನಿಮ್ದಾಗುತ್ತೆ? ಎಲ್ರಿಗಿಂತ ಮುಂಚೆ ನಾವು ಬಂದದ್ದು. ಮೊದಲು ನಾವು ಬಂದದ್ದು. ಈಗ ಈ ಮೊಲ, ಇಲಿ, ಆಮೆಗಳೊಂದಿಗೆ ವಾದ ವಿವಾದ ನಡೆಯುತ್ತೆ. ನೋಡಿ, ನಮ್ಮೆಲ್ಲರಿಗೂ ಗೊತ್ತಿದೆ ಈ ಇಲಾಖೆ ಯಾರ್ದು ಅಲ್ಲ ಅಂತ. ಆದ್ರೆ ನಾವೆಲ್ಲರೂ ಇದನ್ನು ವಶಪಡಿಸಿಕೊಳ್ಳ ಬಯಸ್ತೇವಲ್ವಾ? ಹಾ, ಆದ್ರೆ ಈ ಇಲಾಖೆಯ ಯಜಮಾನ ಶಕ್ತಿಯಿಂದಲ್ಲ, ಬುದ್ಧಿಯಿಂದ ನಿರ್ಧರಿಸೋಣ. ಬುದ್ಧಿಯಿಂದ? ಅದೇ ಹೇಗೆ? ಆಮೆಗಳು ಬುದ್ಧಿಹೀನರು. ನಾನು ಇವರೊಂದಿಗೆ ರೇಸ್ ತಾಗಿಸಿ ಇವರನ್ನು ಸೋಲಿಸಿ ಬಿಡ್ತೇನೆ. ಯುದ್ಧ ಮಾಡದೆ ಈ ಇಲಾಖೆಯನ್ನು ಗೆದ್ದು ಬಿಡ್ತೇನೆ. ಈ ಮೊಲ ಆಮೆಗೆ ಹೇಳುತ್ತೆ, ನೋಡಿ, ನಾನು ಬಯಸ್ತೇನೆ ಆಮೆ ಮತ್ತು ಮೊಲದ ನಡುವೆ ರೇಸ್ ಆಗಬೇಕು. ಯಾರು ಗೆಲ್ತಾರೋ ಈ ಇಲಾಖೆ ಅವರದಾಗುತ್ತೆ. ಈ ಆಮೆಗಳು ಏನು ಯೋಚಿಸ್ತೇನೆ ಉತ್ತರ ಕೊಟ್ಬಿಡ್ತಾರೆ. ನಮ್ಗೆ ಒಪ್ಪಿಗೆ ಇದೆ. ಎರಡೂ ಗುಂಪಿನಿಂದ ಒಂದೊಂದು ಪ್ರಾಣಿಗಳು ಭಾಗವಹಿಸೋದಕ್ಕೆ ಮುಂದೆ ಬರ್ತಾರೆ. ನಮ್ಮ ಪಾರ್ಟಿಯಿಂದ ಈ ರೇಸ್ ನಲ್ಲಿ ನಾನು ಸ್ಪರ್ಧಿಸ್ತೇನೆ. ನಾನು ಸುಲಭದಲ್ಲಿ ಆಮೆಯನ್ನು ಸೋಲಿಸಬಹುದು. ಮುಚ್ಚು ಬಾಯಿಲಿ. ಈ ರೇಸ್ ಮಕ್ಕಳ ಆಟ ಅಲ್ಲ. ನಮ್ಮ ಪಾರ್ಟಿಯಿಂದ ಈ ರೇಸ್ ಅಲ್ಲಿ ನಾನು ಭಾಗವಹಿಸ್ತೇನೆ. ಆದ್ರೆ ನಿನ್ಗನ್ಸುತ್ತೆ ನೀನ್ ನಮ್ಮನ್ನು ಸೋಲಿಸಬಹುದಲ್ವಾ? ಹಾ, ನನ್ಗೊತ್ತು, ಸುಲಭದಲ್ಲಿ ಸೋಲಿಸ್ತೇನೆ. ಸರಿ ತಮ್ಮ, ಅದನ್ನು ನಾವು ರೇಸ್ ನಂತರ ನಿರ್ಧರಿಸೋಣ. ಹಾ, ನೋಡೋಣ. ಈ ಮೊಲ ಮತ್ತು ಆಮೆ ಓಡೋದಕ್ಕೆ ರೆಡಿ ಆಗ್ತಾರೆ. ಕೆಂಪು ಆಮೆ ಮತ್ತು ಚಿಂಟು ಮೊಲ ಎದುರು ಬದ್ರಿಗೆ ನಿಂತ್ಕೊಳ್ತಾರೆ. ನೋಡಿ, ಯಾರು ಆ ಇಲಾಖೆಯನ್ನು ಪೂರ್ಣ ಸುತ್ತುವರಿದು ಇಲ್ಲಿಗೆ ಮೊದಲು ತಲುಪ್ತಾನೋ ಅವನೇ ರೇಸ್ ಗೆಲ್ತಾನೆ. ನಮ್ಗೆ ಒಪ್ಪಿಗೆ ಇದೆ. ಈಗ ರನ್ನಿಂಗ್ ರೇಸ್ ಶುರುವಾಗುತ್ತೆ. ಸ್ವಲ್ಪ ಕ್ಷಣದಲ್ಲೇ ಈ ಚಿಂಟು ಮೊಲ ಹಾರ್ಕೊಂಡು ಮುಂದೆ ಹೋಗುತ್ತೆ. ಈ ಆಮೆ ನಿಧಾನಕ್ಕೆ ತೆವಳ್ಕೊಂಡು ಹೋಗ್ತಾ ಇರತ್ತೆ. ಭಾಗ್ ಲಾಲ್ ಸಿಂಗ್ ಭಾಗ್, ಭಾಗ್ ಲಾಲ್ ಸಿಂಗ್ ಭಾಗ್.
ವಾ ಚಿಂಟು, ಏನ್ ಅದ್ಭುತ! ಇನ್ನು ಸ್ವಲ್ಪ ವೇಗದಲ್ಲಿ ಚಿಂಟು, ಇನ್ನು ಸ್ವಲ್ಪ ವೇಗ. ಈ ರೇಸ್ ನಲ್ಲಿ ಈ ಚಿಂಟು ಮೊಲ ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ಇದನ್ ನೋಡಿ ಈ ಮೊಲ ಹೇಳುತ್ತೆ, ಈ ರೇಸ್ ಅಂತೂ ಖಂಡಿತ ನಾವು ಗೆಲ್ತೇವೆ. ನೋಡಿ ಚಿಂಟು ಎಷ್ಟು ಮುಂದೆ ಹೋಗಿದ್ದಾನೆ. ಮೊಲ ಆಮೆಗಿಂತ ತುಂಬಾ ಮುಂದೆ ಹೋಗ್ಬಿಟ್ಟಿತ್ತು. ಹೀಗಿರುವಾಗ ಮೊಲ ಒಂದ್ಸಲ ಹಿಂದೆ ತಿರುಗಿ ನೋಡುತ್ತೆ. ಈ ಲೋಕಲ್ ಗಾಡಿ ನನ್ನನ್ನು ಗೆಲ್ಲಲು ಹೇಗೆ ಸಾಧ್ಯ? ದೂರದಲ್ಲೂ ಕಾಣ್ತಾ ಇಲ್ಲ. ತನ್ನ ಓಡಿನಿಂದ ಜಂಬ ಪಡ್ಕೊಂಡು ಈ ಮೊಲ ಹೇಳುತ್ತೆ, ಸ್ವಲ್ಪ ಆರಾಮ ಮಾಡ್ತೇನೆ, ಆನೆ ನನ್ನ ತಲುಪುವಲ್ಲೇ ಸಂಜೆ ಆಗುತ್ತೆ. ಈಗ ಈ ಚಿಂಟು ಮೊಲ ಒಂದು ಮರದ ಕೆಳಗೆ ನಿಶ್ಚಿಂತೆಯಿಂದ ಮಲಗಿರುತ್ತೆ. ಈ ಕೆಂಪು ಆಮೆ ನಿಧಾನವಾಗಿ ನಡ್ಕೊಂಡು ಮುಂದೆ ಬರ್ತಾ ಇರುತ್ತೆ. ಇಲ್ಲಿ ಮೊಲಗಳು ಮತ್ತು ಇಲಿಗಳು ಚಿಂಟು ಮೊಲ ಮುಂದೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಈ ಚಿಂಟು ಇನ್ನು ಯಾಕೆ ಬಂದಿಲ್ಲ? ಹಾ, ಇಷ್ಟರವರೆಗೂ ಬರ್ಬೇಕಿತ್ತು ಅವನು. ಆಮೆಗಳನ್ನು ಸೋಲಿಸುವುದು ಮೊಲಗಳಿಗೆ ತುಂಬಾ ಸುಲಭದ ಆಟ. ಇಲ್ಲಿ ಈ ಕೆಂಪು ಆಮೆ ನಿಧಾನವಾಗಿ ತನ್ನ ಗುರಿ ತಲುಪ್ತಾ ಇರುತ್ತೆ. ಇಲ್ಲಿ ನೋಡಿದ್ರೆ ಈ ಮೊಲ ನಾನು ಆರಾಮವಾಗಿ ಮುಂದೆ ಓಡ್ಬೋದು ಅಂತ ಮಲ್ಕೊಂಡಿರುತ್ತೆ. ಇಲ್ಲಿ ನೋಡಿದ್ರೆ ಈ ಕೆಂಪು ಆಮೆ ಮುಂದೆ ಹೋಗ್ತಾನೆ ಇರುತ್ತೆ. ಹೀಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಸ್ವಲ್ಪ ಸಮಯದಲ್ಲೇ ಈ ಕೆಂಪು ಆಮೆ ಮೊಲವನ್ನ ಹಿಂದಾಕಿ ಮುಂದೆ ಹೋಗುತ್ತೆ. ಈಗ ಸಂಜೆ ಆಗಿತ್ತು. ಈಗ ಇದ್ದಕ್ಕಿದ್ದಂತೆ ಈ ಚಿಂಟು ಮೊಲಕ್ಕೆ ಎಚ್ಚರವಾಗುತ್ತೆ. ಅರೆ ದೇವ್ರೆ, ಸಂಜೆ ಆಯ್ತು. ನಾನು ಮಲಗಿದ್ದಾಗ ಈ ಆಮೆ ನನ್ನಿಂದ ಮುಂದೆ ಹೋಗಿರ್ಬೋದಾ? ಅಯ್ಯೋ, ಈಗ ಈ ಮೊಲ ಎದ್ಬಿಟ್ಟು ಜೋರಾಗಿ ಓಡುತ್ತೆ. ಮತ್ತೊಮ್ಮೆ ಜಂಬದಿಂದ ಹೇಳುತ್ತೆ, ಅರೆ ಲೋಕಲ್ ಗಾಡಿ, ನೀನು 7 ಜನ್ಮದಲ್ಲೂ ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ. ಹೀಗೆ ಹಾರುತ್ತಾ ಹಾರುತ್ತಾ ಮೊಲ ತುಂಬಾ ಮುಂದೆ ಬಂದ್ಬಿಡುತ್ತೆ. ಮತ್ತೊಮ್ಮೆ ಅಹಂಕಾರದಿಂದ ಯೋಚಿಸುತ್ತೆ, ಸಿಂಹ ತನ್ನ ಶಿಕಾರಿಯನ್ನು ನರಳಿಸಿ ಕೊಲ್ಲುವಂತೆ ನಾನೂ ಕೂಡ ಈ ಆಮೆಯನ್ನು ಅವಮಾನ ಮಾಡಿಸಿ ಗೆಲ್ತೇನೆ. ಒಂದ್ ಕೆಲ್ಸ ಮಾಡ್ತೇನೆ, ಇನ್ನೊಂದ್ಸಲ ಇಲ್ಲಿ ಮಲಗ್ತೇನೆ. ಆರಾಮವಾಗಿ ಆಮೆ ನನ್ನಿಂದ ಮುಂದೆ ಹೋಗ್ಲಿ, ಆಮೇಲೆ ನಾನು ಹೋಗಿ ಗೆಲ್ತೇನೆ, ಮತ್ತೆ ನನ್ನ ಮಹತ್ವವನ್ನು ತೋರಿಸ್ತೇನೆ. ನಾನು ಹೇಗಿದ್ರೂ ಓಡಬಹುದು ಅಂತ ಅಹಂಕಾರದಿಂದ ಈ ಮೊಲ ಮತ್ತೆ ಮಲ್ಕೊಳಕ್ಕೆ ಶುರು ಮಾಡುತ್ತೆ. ಮಲಗೋಕ್ ಮುಂಚೆ ಮಾರ್ಗದಲ್ಲಿ ಸ್ವಲ್ಪ ಮುಳ್ಳು ಮತ್ತು ಗೆಲ್ಲುಗಳನ್ನು ಹಾಕ್ತೇನೆ. ಯಾಕೆಂದ್ರೆ ನಾನು ಮಲಗಿಬಿಟ್ರು ಈ ಮುಳ್ಳುಗಳು ಆಮೆಯನ್ನು ಮುಂದೆ ಹೋಗಲು ಬಿಡಕೂಡದು. ತಣ್ಣಗೆ ಗಾಳಿ ಬೀಸ್ತಿರೋದ್ರಿಂದ ಈ ಮೊಲಕ್ಕೆ ನಿದ್ದೆ ಬಂದ್ಬಿಡುತ್ತೆ ಚೆನ್ನಾಗಿ. ಇಲ್ಲಿ ನೋಡಿದ್ರೆ ಈ ಕೆಂಪು ಆಮೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದೆ. ತಮ್ಮ ವೇಗ ಕಡಿಮೆ ಇದ್ದರೂ ಸಹ ನಮ್ಮ ಲಕ್ಷ್ಯದತ್ತ ಫೋಕಸ್ ಮಾಡಬೇಕು. ಯಾಕೆಂದ್ರೆ ಗೆಲ್ಲುವುದು ಅವನೇ ಯಾರು ತನ್ನ ಗುರಿಯನ್ನು ತಲುಪ ಬಯಸ್ತಾನೆ. ಚಿಂಟು ಮೊಲಕ್ಕೆ ಹೇಗಿದ್ರೂ ನಾನು ಜೋರಾಗಿ ಓಡಬಲ್ಲೆ ಎಂಬ ಅಹಂಕಾರದಿಂದ ಈ ಮರದ ಕೆಳಗೆ ಮಲ್ಕೊಂಡಿರುತ್ತೆ. ತಣ್ಣ ಗಾಳಿ ಬೀಸ್ತಿರೋದ್ರಿಂದ ಅದಕ್ಕೆ ಚೆನ್ನಾಗ್ ಒಳ್ಳೆ ನಿದ್ರೆ ಬಂದಿರುತ್ತೆ. ಈಗ ಮತ್ತೊಮ್ಮೆ ಈ ಕೆಂಪು ಆಮೆ ಈ ಮೊಲವನ್ನ ಹಿಂದಾಕಿ ಮುಂದೆ ಹೋಗುತ್ತೆ. ಇಲ್ಲಿ ಆಮೆ ಈ ಮುಳ್ಳುಗಳನ್ನ ನೋಡಿ ಯೋಚಿಸುತ್ತೆ, ಇದು ಖಂಡಿತ ಆ ಮೊಲದ ಚೇಷ್ಟೆ ಇರ್ಬೇಕು. ಈ ಆಮೆ ನಿಧಾನವಾಗಿ ಈ ಮುಳ್ಳನ್ನೆಲ್ಲ ತೆಗೆದು ಮುಂದೆ ಹೋಗೋಕ್ ಶುರು ಮಾಡುತ್ತೆ. ಹೀಗೆ ಇದು ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ರಾತ್ರಿ ಆಗೋವಷ್ಟರಲ್ಲಿ ಈ ಆಮೆ ಗೆಲ್ಲಬಹುದು ಅನ್ನೋ ಅಷ್ಟರ ಮಟ್ಟಿಗೆ ಮುಂದೆ ಹೋಗುತ್ತೆ. ಆಗ ಇದ್ದಕ್ಕಿದ್ದಂತೆ ಈ ಮೊಲಕ್ಕೆ ಎಚ್ಚರ ಆಗುತ್ತೆ. ಅರೆ ದೇವ್ರೆ, ರಾತ್ರಿ ಆಯ್ತು, ನಾನು ವೇಗವಾಗಿ ಓಡ್ಬೇಕು, ಇಲ್ಲಾಂದ್ರೆ ಆಮೆ ಗೆದ್ದು ಬಿಡುತ್ತೆ. ಈಗ ತನ್ನ ತಪ್ಪಿನ ಅರಿವಾಗಿದ್ರಿಂದ ಈ ಮೊಲ ಎದ್ದು ಮತ್ತೆ ಓಡೋಕ್ ಶುರು ಮಾಡುತ್ತೆ. ಓಡುತ್ತಾ ಓಡುತ್ತಾ ಈ ಮೊಲ ಆಮೆಯನ್ನ ನೋಡುತ್ತೆ. ಈ ಆಮೆ ನಿಧಾನವಾಗಿ ನಡ್ಕೊಂಡ್ ಬಂದೆ ಗೆಲ್ಲುವ ಗುರಿಯಲ್ಲಿತ್ತು. ಅರೆ, ಆಮೆ ಇಷ್ಟು ದೂರ ಹೇಗೆ ತಲುಪಿತು? ಆಗ ಈ ಮೊಲ ಜೋರಾಗಿ ಓಡೋಕ್ ಶುರು ಮಾಡುತ್ತೆ. ಅದನ್ನ ನೋಡಿ ಈ ಎಲ್ಲಾ ಆಮೆಗಳು ಹೇಳ್ತವೆ, ಓಡು ಲಾಲ್ ಸಿಂಗ್, ಓಡು, ಮೊಲ ನಿನ್ನ ಹಿಂದೆನೇ ಇದೆ. ಜೋರಾಗಿ ಓಡೋಕ್ ಪ್ರಯತ್ನ ಮಾಡಿದ್ರಿಂದ ಈ ಮೊಲದ ಕಾಲುಗಳು ಜಾರಿ ಅಲ್ಲೇ ಬಿದ್ಬಿಡುತ್ತೆ. ಅದು ನನ್ನ ಕಾಲು. ಇಲ್ಲಿ ನೋಡಿದ್ರೆ ಈ ಕೆಂಪು ಆಮೆ ಗೆಲ್ಲೋ ದಾರಿಯಲ್ಲಿ ಹೋಗ್ತಾ ಇದೆ. ಅರೆ ಚಿಂಟು, ಬೇಗ ಹೇಳು, ಓಡು ವೇಗದಲ್ಲಿ, ಇಲ್ಲಾಂದ್ರೆ ನಾವು ಸೋಲ್ತೇವೆ. ಈ ಮೊಲ ಮತ್ತೊಮ್ಮೆ ಎದ್ದು ಓಡೋಕ್ ಶುರು ಮಾಡುತ್ತೆ. ಆದ್ರೆ ಕೆಂಪು ಆಮೆ ನಿಧಾನವಾಗಿ ನಡ್ಕೊಂಡೇ ಗೆಲ್ಲುವ ದಾರಿಲಿ ಹೋಗುತ್ತೆ. ಈಗ ಈ ಮೊಲ ಹಿಂದೆಯಿಂದ ಓಡ್ಕೊಂಡು ಬರ್ತಾ ಇರುತ್ತೆ. ಅಷ್ಟರಲ್ಲಿ ಈ ಕೆಂಪಾಮೆ ಮುಂದೆ ಹೋಗಿ ಗೆದ್ದೇ ಬಿಡುತ್ತೆ. ನಾನ್ ಗೆದ್ಬಿಟ್ಟೆ, ನಾನು ಮೊಲವನ್ನು ಸೋಲಿಸಿದೆ. ಹೇ 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 ಹೇ, ನಾವು ಗೆದ್ಬಿಟ್ಟೆವು. ಇದನ್ನೆಲ್ಲ ನೋಡಿ ಈ ಮೊಲ ಮತ್ತು ಇಲಿಗಳು ಜೋರಾಗಳೋಕ್ ಶುರು ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಈ ಪ್ರಾಂತ್ಯವೆಲ್ಲ ಈ ಆಮೆಗಳದ್ದೇ ಆಗತ್ತೆ. ಗೆಳೆಯರೇ, ಈ ಕಥೆಯಿಂದ ಏನು ಸಂದೇಶ ಸಿಗುತ್ತೆ ಅಂದ್ರೆ, ಸೋಮಾರಿತನದಿಂದ ಮನುಷ್ಯ ಹಾಳಾಗ್ಬಿಡ್ತಾನೆ, ಕಷ್ಟಪಟ್ರೆ ಮನುಷ್ಯ ಗುರಿಯನ್ನು ತಲುಪಬಹುದು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.